ಸರ್ಕಾರ ನಮಗೆ ಹೇಳಿದ್ದೇನು 4 ರೂಪಾಯಿಯನ್ನ ರೈತರಿಗೆ ಕೊಡೋಕ್ಕೋಸ್ಕರ ಹಾಲಿನ ದರ ಏರಿಕೆ ಮಾಡಿದೀವಿ ಅಂತ ಹೇಳಿ ಇಲ್ಲೊಂದು ಕತೆ ಹೇಳ್ತೀವಿ ನೋಡಿ. ರಿಯಲ್ ಆಗಿರೋದು ಎಲ್ಲಿದು ಒಂದಲ್ಲ. ಕಳೆದ 7 ತಿಂಗಳಿಂದ ಮಾಡಿರುವಂಥ ಗಣಂಧಾರಿ ಕೆಲಸ ಏನು, ಹೈನುಗಾರಿಕೆ ರೈತರಿಗೆ ಬಾಕಿ ಹಣ ಪಾವತಿಸಿಲ್ವಂತೆ. ಹಾಗಾಗಿ ರೊಚ್ಚಿಗೆದ್ದ ರೈತರು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಎಲ್ಲಾಗಿರೋದು ಇದು? ಬಳ್ಳಾರಿಯಲ್ಲಿ ರೈತರಿಗೆ ನೀಡಬೇಕಾಗಿದ್ದ ಹಣವನ್ನ ಕಡಿತ ಮಾಡಿದ್ರಂತೆ. ರಾಬಕೋವಿ ಅಧಿಕಾರಿಗಳು ಪ್ರತಿ ಲೀಟರ್ಗೆ ₹1.50 ಕಡಿತ ಮಾಡಿದ್ರಂತೆ. ಒಕ್ಕೂಟ 7 ಕೋಟಿ ರೂಪಾಯಿ ಹಣ ಬಾಕಿ ಉಳಿಸಿಕೊಂಡಿದ್ದಾರಂತೆ. ರಾಬಕೋವಿ ಒಕ್ಕೂಟ 7 ತಿಂಗಳಾದರೂ ಹಣ ನೀಡದೇನೆ ಸತಾಯಿಸ್ತಾ ಇದ್ದಾರೆ ಅಂತ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಕೆಎಂಎಫ್ ಕಚೇರಿಯ ಮುಂದೆ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ ಕತೆ ಅವರು. ನಮ್ಮ ಒಕ್ಕೂಟಕ್ಕೆ ಯಾವತ್ತು ಲಾಭ ಬರುತ್ತೆ ಅವಾಗ ನಾವು ರೈತರಿಗೆ ರೇಟ್ ಜಾಸ್ತಿ ಮಾಡ್ತಕ್ಕಂಥದ್ದು ಇದು ವಾಡಿಕೆ, ವಾಸ್ತವಾಂಶ. ಇದು ಒಕ್ಕೂಟಗಳು ಯಾವತ್ತಿಂದ ಬಂದಿದ್ದಾವೆ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು. ಸೊ ನಾವು 6-7 ತಿಂಗಳ ಹಿಂದೆ ₹1 ಕಡಿಮೆ ಮಾಡಿದ್ವಿ. ಸೊ ಅದನ್ನು ಕೊಡಬೇಕು ಅನ್ನೋದು ಈ ಭಾಗದ ರೈತಪರ ಹೋರಾಟಗಾರರು, ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೈತರು ಬಂದು ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಸೊ ನಾವು GB ಆದಂಥ ಸಂದರ್ಭದಲ್ಲಿ ಅದನ್ನು ₹1 ಮುಂದಿನ ಬೋರ್ಡಿಗೆ ತೊಗೊಂಬರ್ತೀವಿ ಅಂತ ನಾವು ಹೇಳಿದ್ವಿ. ಸೊ ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಿವಿ ನಾವು. ಮುಂದಿನ ಬೋರ್ಡಿಗೆ ಸಬ್ಜೆಕ್ಟ್ ತಂದಾಗ ನೀವು ಮುಂದುವರೆದ ಬೋರ್ಡು ನೀವು ತೀರ್ಮಾನ ತೊಗೊಳ್ತಕ್ಕಂಥ ನಿಮಗೆ ಇದಿಲ್ಲ, ಸರ್ಕಾರದ ಆರ್ಡ್ರ್ ಇದೆ. ಸೊ ಹಾಗಾಗಿ ಮಾಡೋಕ್ಕೆ ಅಲ್ಲ, ಅವತ್ತು ಹೇಳಿದ್ದು JR ಅವ್ರು ಹೇಳಿದ್ದು ಮಾಡೋಕ್ಕೆ ಬರೋದಿಲ್ಲ ಎಲ್ಲರ ಅಭಿಪ್ರಾಯ. ಸೊ ಹಾಗಾಗಿ ₹1 ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ ₹4 ಮಾಡಿದ್ದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡ್ತಕ್ಕ ಕೊಡ್ರಿ. ಮೊದಲು ಬಾಕಿ 7 ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, 7 ಕೋಟಿ ರೂಪಾಯಿನ ಅದನ್ನು ಕೊಟ್ಟುಬಿಟ್ಟು ಆಮೇಲೆ ₹4 ಕೊಡಿ. ಯಾಕೆ ಅನ್ಯಾಯ ಮಾಡ್ತೀರಾ? ನಿಮ್ಮದು ಮಾತ್ರ 50% ನಿಮ್ಮ ವೇತನವನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ತೀರಾ. ಅದಕ್ಕೆ ಯಾವುದು ಲಂಗು ಲಗಾಮ್ ಇಲ್ವಾ? ನಿಮಗೆ ಇಷ್ಟ ಬಂದಂಗೆ ಏರಿಕೆ ಮಾಡ್ಕೊಳ್ತೀರಾ ಅದನ್ನ? 50% ಹೇಳಿ 100%, 107%, 110% ಏರಿಕೆ ಮಾಡ್ಕೊಂಡಿದ್ದೀರಾ. ಪಾಪ ರೈತರಿಗೆ 7 ಕೋಟಿ ಕೊಡೋಕೆ ಕಷ್ಟ ನಿಮಗೆ. ಈ ಬಳ್ಳಾರಿ KMFನವ್ರದ್ದು 7 ಕೋಟಿ ಹಣ ಬಾಕಿ ಉಳಿಸ್ಕೊಂಡಿದ್ದಾರಂತೆ. ₹1 ಕೊಡೋಕ್ಕಾಗಿಲ್ವಂತೆ, ಅದನ್ನು ನಿಲ್ಲಿಸಿದಾರಂತೆ. ಅದಕ್ಕೇನೋ ನಿಯಮಗಳನ್ನು ಹೇಳ್ತಾರೆ. ಯಾವುದ್ರಿ ನಿಯಮ ನಿಮ್ಮದು? ಈಗ ಅದನ್ನು ಮರ್ತು ಬಿಡ್ಬೇಕಂತೆ. ₹4 ಹೆಚ್ಚಿಗೆ ಕೊಡ್ತಾ ಇದೀವಿ ಅಂತ ಹೇಳಿ. ಹಳೇದೇನು ಆಗಿದ್ದಾಗ ಬಾಕಿ ನೀವು ತಗೊಳಲ್ವಾ? ಯಾವ್ಯಾವುದೋ ಬಾಕಿ ತಗೊಳ್ತೀರಾ, ಅಡ್ವಾನ್ಸ್ನು ತಗೊಳ್ತೀರಾ. ಕೊಡೋಕ್ ಬೇಕಾಗಿದೆ ಹಾಗಾಗಿ ತಗೊಳ್ತಾ ಇದೀವಿ ಅಂತೀರಾ. ಇಲ್ಲೇನಾಗಿದೆ ನಿಮ್ಗೆ ಕೊಡೋಕೆ? ರೈತರಿಗೆ, ರೈತರ ಪರವಾಗಿ ಅಂತ ಹೇಳ್ತಾ ಇದ್ದೀರಲ್ಲ, ಆ ರೈತರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಾ ಆಗಿದ್ದಾಗ? ಏನ್ರಿ ಸರ್ಕಾರ ನಿಮ್ದು? ನಾಟ ಆಡ್ಕೊಂಡು ಕೂತ್ಕೊಂಡಿದ್ದೀರಾ. ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯಾಗಿ ಹೇಳೋದು. ₹4 ಏರಿಕೆ ಮಾಡಿದ್ದು ರೈತರಿಗೋಸ್ಕರ ಅಂತ ಹೇಳೋದು. ಇಲ್ಲಿ ರೈತರಿಗೆ ಕೊಡಬೇಕಾಗಿರೋದು ₹1.5 ಕೊಡೋಕ್ಕಾಗಿಲ್ಲ. ಅದು ₹7 ಕೋಟಿ ಆಗುತ್ತೆ ಒಟ್ಟು.